ಕಾಡಿನ ಮಧ್ಯದಲ್ಲಿ ಹಸಿರು ಹೊಲದ ಬಳಿಯ ಒಂದು ಆಲದ ಮರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ವಾಸಿಸ್ತಾ ಇದ್ಲು. ಅವಳಿಗೆ 2 ಪುಟ್ಟ ಮರಿಗಳು, ಪಿಂಕು ಮತ್ತು ಟಿಂಕು. ಮೈನಾ ಹಕ್ಕಿ ತುಂಬ ಸೌಮ್ಯ ಸ್ವಭಾವದ ಹಕ್ಕಿ, ಯಾರಿಗೂ ಹಾನಿ ಇಲ್ಲ, ಎಲ್ಲರ ಜೊತೆ ಆತ್ಮೀಯವಾದ ಮಾತು. ಆ ಹತ್ತಿರವೇ ಇದ್ದಿದ್ದು ಕಾಗೆ ಕಾಲು. ಕಾಲು ಸತತ ಹಸಿವಿನಿಂದ ಇರ್ತಾ ಇದ್ದ. ತಾನು ಯಾವಾಗಲೂ ಊಟ ತಿನ್ನಬೇಕು, ಆದರೆ ಕೆಲಸ ಏನೂ ಇಲ್ಲ. ಆದರೆ ಕಾಲು ಮನಸ್ಸಲ್ಲಿ ತೀರ್ಮಾನವನ್ನು ಮಾಡಿಕೊಂಡಿದ್ದ, ಒಂದಾದರೂ ಒಂದು ದಿನ ದೊಡ್ಡದಾಗಿ ಹೊಟ್ಟೆ ತುಂಬಿಸ್ಬೇಕು ಅನ್ನೋದು. ಒಂದು ದಿನ ಮೈನಾ ಹಕ್ಕಿ ಮರದಲ್ಲಿ ಹಣ್ಣು ಕಿತ್ತುಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ಲು. ಕಾಲು ಮರದ ಕೆಳಗಡೆ ನೋಡ್ತಾ ಬಾಯಿಯಲ್ಲಿ ನೀರೂರಿಸಿಕೊಂಡು ಕೂತಾ ಇದ್ದ. ಕೂಗಿ ಮೈನಾ ಹಕ್ಕಿಯನ್ನು ನೋಡಿ ಹೇಳ್ತಾನೆ, ಮೈನಾ ಅಕ್ಕ, ನಾನು ಉಪವಾಸದಿಂದ ಇದ್ದೇನೆ, ನಿನ್ನ ಹಣ್ಣು ಒಂದೇನಾದರೂ ನನಗೆ ಕೊಡ್ತೀಯಾ ಅಕ್ಕ ಅಂತ ಕೇಳ್ತಾನೆ. ಮೈನಾ ಹಕ್ಕಿ ನಗ್ತಾಳೆ ಮತ್ತೆ ಹೇಳ್ತಾಳೆ, ಕಾಲು, ನಿನ್ನ ಹಸಿವು ನನಗೆ ಗೊತ್ತು, ಆದರೆ ನಾನು ಇಷ್ಟೊಂದು ಹಣ್ಣುಗಳನ್ನು ತರಬೇಕಾದ್ರೆ ಎಷ್ಟೊಂದು ದೂರ ಹಾರಬೇಕು, ಹುಡುಕಬೇಕು. ನೀನು ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಕೂಡ ಕೊಡ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಕೆಲಸ ಅಂದರೆ ಕಾಲುಗೆ ಜ್ವರ ಬಂದ ಹಾಗೆ. ಆದರೂ ಕೇಳಿತು, ಏನು ಮಾಡಬೇಕು ಅಕ್ಕ ನಾನು? ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ಅಲ್ಲೇ ತಾಳೆ ಮರ ಹತ್ತಿರ ಮಣ್ಣಿನ ಕೆಳಗೆ ಒಂದು ಹುಳದ ಗುಡ್ಡ ಇದೆ. ನಾನು ನಿನಗೆ ಹಣ್ಣು ಕೊಡಬೇಕು ಅಂದರೆ ನೀನು ಅಲ್ಲಿರುವಂಥ ಹುಳವನ್ನು ತಂದರೆ ಸಾಕು. ಕಾಲು ಮೊದಲಿಗೆ ಯೋಚಿಸಿತು, ನಾನೇನು ಹುಳು ಹಿಡಿಯುವ ಕಾಗೆಯಾ ಅಂತ. ಆದರೆ ಹೊಟ್ಟೆ ಹಸಿವಿನಿಂದ ತಾಳ ಹಾಕ್ತಾ ಇತ್ತು. ಕೊನೆಗೆ ಒಪ್ಪಿ 2 ಹುಳು ಹಿಡಿದು ತಂದು ಮೈನಾ ಹಕ್ಕಿಗೆ ಕೊಡ್ತಾರೆ. ಮೈನಾ ಹಕ್ಕಿ ಖುಷಿಯಿಂದ ಹಣ್ಣನ್ನು ಕೊಡ್ತಾಳೆ. ಆದರೆ ಅಷ್ಟೂ ಅಲ್ಲ, ಪಿಂಕು ಟಿಂಕು ಕೂಡ ಕಾಲುವನ್ನು ನೋಡಿ ನಗ್ತವೆ. ಅವುಗಳ ಸಂಭ್ರಮ ನೋಡಿ ಕಾಲುವಿಗೂ ಖುಷಿ ಆಯಿತು. ಅದರಿಂದ ಕಾಲು ಕೂಡ ಹುಳು ಹಿಡಿಯಲು ಕಲಿತುಕೊಳ್ತಾನೆ. ಬೇರೆ ಹಕ್ಕಿಗಳಿಗೆ ಸಹಾಯ ಮಾಡಿ ಸ್ವಲ್ಪ ತಾನು ತಿಂದು ಸ್ವಲ್ಪ ಒಳ್ಳೆಯ ಹೆಸರು ಕೂಡ ಪಡೆದುಕೊಳ್ತಾನೆ. ಈ ಕಥೆಯ ನೀತಿ, ಸೋಮಾರಿಗೂ ಹೊಟ್ಟೆ ಹೊಡೆದ್ರೆ ಕೆಲಸ ಕಲಿಯಬೇಕಾಗುತ್ತೆ, ಒಳ್ಳೆಯದಾಗಿ ಕೇಳಿಸಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಕಲಿಬೋದು.